ಮಿತ್ರರೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಈ ವಚನ ಕೇಳಿದಾಗಲೇ ನಮಗೆ ಗೊತ್ತಾಗುತ್ತೆ ನಾವು ಯಾವ ವಿಷಯ ಮತ್ತು ಯಾರ ವಿಷಯ ತಿಳಿಯೋ ಪ್ರಯತ್ನ ಮಾಡ್ತಿದ್ದೇವೆ ಅಂತ. ಅವರೇ 12ನೇ ಶತಮಾನದಲ್ಲಿ ಮಾನವ ಕುಲ ಒಂದೇ ಎಂದು ಸಾರಿದ ಕ್ರಾಂತಿಕಾರಿ, ಸಾಮಾಜಿಕ ಸಮಾನತೆಯ ಹರಿಕಾರ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ. ಮಿತ್ರರೇ, ಇಂದು ಅವರು ಅವತರಿಸಿದ ದಿನ. ತಮಗೆಲ್ಲ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಕೇವಲ ಒಬ್ಬ ಧಾರ್ಮಿಕ ಪುರುಷರಲ್ಲ, ಅವರು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದ ಮಹಾನ್ ನಾಯಕ. ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಸುಪುತ್ರ. ಬಾಲ್ಯದಿಂದಲೇ ವೈಚಾರಿಕ ಮನೋಭಾವ ಹೊಂದಿದ್ದ ಅವರು ಮೇಲು ಕೀಳು ಅನ್ನುವಂಥ ಭೇದ ಭಾವವನ್ನು ವಿರೋಧಿಸಿ, ಉಪನಯನದಂಥ ಆಚರಣೆಗಳನ್ನು ಆಕ್ಷೇಪಿಸಿ ಮನೆಯನ್ನು ತೊರೆದು ಕೂಡಲ ಸಂಗಮಕ್ಕೆ ತೆರಳಿದವರು. ಅಲ್ಲಿ ಜಾತವೇದ ಮುನಿಗಳಿಂದ ಶಿಕ್ಷಣ ಪಡೆದು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಬಸವಣ್ಣನವರು ಸಮಾಜ ಬದಲಾಗುವ ಮೊದಲು ವ್ಯಕ್ತಿ ಬದಲಾಗಬೇಕು ಅಂತ ನಂಬಿದವರು. ಒಬ್ಬ ಮನುಷ್ಯ ಸಮಾಜಕ್ಕೆ ಮಾದರಿ ಆಗಲಿಕ್ಕೆ ಹೇಗಿರಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಕ್ಕಂಥ ಮಾತು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನಾವು ಸುಳ್ಳು ಹೇಳದಿದ್ರೆ, ಪರರನ್ನ ದ್ವೇಷಿಸದೇ ಇದ್ರೆ ಸಮಾಜದಲ್ಲಿ ಶಾಂತಿ ತಾನಾಗಿಯೇ ನೆಲೆಸುತ್ತೆ. ಅಹಂಕಾರವನ್ನ ಬಿಟ್ಟು ಬದುಕೋದೇ ನಿಜವಾದ ಭಕ್ತಿ ಅಂತ ತೋರಿಸ್ಕೊಟ್ಟವರು ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರು. ಅಂದು ಸಮಾಜ ಜಾತಿ ಪದ್ಧತಿಯ ಕಪಿಮುಷ್ಟಿಯಲ್ಲಿದ್ದ ಕಾಲ. ಆ ಸಂದರ್ಭದಲ್ಲಿ ಬಸವಣ್ಣನವರು ಮೇಲು ಕೀಳು ಅಂತಕ್ಕಂಥ ಭೇದ ಭಾವವನ್ನು ಅಳಿಸ್ಲಿಕ್ಕೆ ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟವರು. ಇವನಾರವ ಇವನಾರವ ಇವನಾರವನ್ ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವರೆನ್ನಿರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನಿರಯ್ಯ. ಈ ವಚನ ಇಂದಿನ ಜಾಗತಿಕ ಸೌಹಾರ್ದತೆಗೆ ಮೂಲ ಮಂತ್ರ. ಅವರು ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಹರಳಯ್ಯ, ಮಧುವರಸರಂತಹ ವಿಭಿನ್ನ ಸ್ತರದ ಜನರನ್ನ ಒಂದೇ ವೇದಿಕೆಯಡಿ ತಂದವರು. ಕುಲ ಯಾವುದು ಅಂತ ಕೇಳೋರಿಗೆ ಕಾಯಕವೇ ಕುಲ ಅಂತ ಸಾರಿ ಹೇಳಿದ್ದು ಬಸವಣ್ಣನವರ ವಿಶೇಷತೆ. ಕಾಯಕವೇ ಕೈಲಾಸ, ಇದು ಬಸವಣ್ಣನವರ ಮಹತ್ವದ ಘೋಷಣೆ. ಇದನ್ನ ಕೇವಲ ಘೋಷಣೆಯಾಗಿಡದೆ ಅದೊಂದು ಜನರ ಜೀವನ ದರ್ಶನವನ್ನಾಗಿಸಿದವರು ಬಸವಣ್ಣ. ಪ್ರತಿಯೊಬ್ಬರು ಬೆವರು ಸುರಿಸಿ ದುಡಿಬೇಕು, ಆ ದುಡಿಮೆಯಲ್ಲಿ ದೈವತ್ವವನ್ನ ಕಾಣಬೇಕು ಅನ್ನೋದು ಅವರ ಆಶಯ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಅಂದ್ರೆ ಮಾಡುವ ಕೆಲಸಕ್ಕೆ ನೀಡುವ ಭಕ್ತಿಯೇ ಶ್ರೇಷ್ಠ ಅನ್ನೋದು ಅವರ ಕಾಯಕ ಸಂಸ್ಕೃತಿಯ ಚಿಂತನೆ. ಅವರ ಮತ್ತೊಂದು ಮಹತ್ವದ ಚಿಂತನೆ ಅದು ದಾಸೋಹ. ತಾವು ಗಳಿಸಿರ್ತಕ್ಕಂಥ ಸಂಪತ್ತನ್ನ ತಮಗೆ ಬೇಕಾದಷ್ಟು ಇಟ್ಕೊಂಡು ಉಳಿದಿದ್ದನ್ನ ಸಮಾಜಕ್ಕೆ ಅರ್ಪಿಸೋದೇ ಅವರ ದಾಸೋಹದ ಪರಿಕಲ್ಪನೆ. 12ನೇ ಶತಮಾನದಲ್ಲೇ ಅಣ್ಣ ಬಸವಣ್ಣನವರು ಪರಿಚಯಿಸಿದ ಈ ಉತ್ಕೃಷ್ಟ ಚಿಂತನೆ ಇದು ಇಂದಿನ ಆರ್ಥಿಕ ಅಸಮಾನತೆಗೆ ದೊಡ್ಡ ಮದ್ದಾಗಿರೋದು ವಿಶೇಷ. ಜಾತಿ ವ್ಯವಸ್ಥೆ ಮತ್ತು ತಾರತಮ್ಯದ ವಿರುದ್ಧ ನಿಂತು ಜನರನ್ನ ಜಾಗೃತಗೊಳಿಸ್ತಾ ನಮ್ಮ ಸಮಾಜದೊಳಗಿರ್ತಕ್ಕಂಥ ಸ್ಪೃಶ್ಯ ಅಸ್ಪೃಶ್ಯ ಭಾವದ ಸಣ್ಣತನ ತೊರಿಲಿಕ್ಕೆ ನಮಗೆ ಕರೆ ಕೊಟ್ಟು ಅವ್ರು ಹೇಳಿದ್ದು, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಮಜ್ಜನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ಸ್ಥಳವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಕೂಡಲ ಸಂಗಮ ದೇವನನ್ನ ಸರಿಯಾಗಿ ತಿಳಿದುಕೊಂಡವರಿಗೆ ಎಲ್ಲೆಡೆ ಆತನ ಸ್ವರೂಪವೇ ಕಾಣೋದ್ರಿಂದ
ಅವರಿಗೆ ಬೇರೆ ಬೇರೆ ಸ್ಥಾನಗಳಾಗ್ಲಿ ಅಥವಾ ಉಚ್ಚ ನೀಚ ಅನ್ನೋ ಭಾವನೆ ಆಗ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಸವಣ್ಣನವರ ಸಮಾನತೆಯ ತತ್ವ. ಲಂಡನ್ನಿನ ಮ್ಯಾಗ್ನಾ ಕಾರ್ಟಾ ಪಾರ್ಲಿಮೆಂಟ್ ವ್ಯವಸ್ಥೆ ರೂಪುಗೊಳ್ಳುವ 100 ವರ್ಷಗಳ ಮೊದಲೇ ಬಸವಣ್ಣನವರು ಅನುಭವ ಮಂಟಪ ಅಂತಕ್ಕಂಥ ಸಂಸತ್ತನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ತಮ್ಮ ವಿಚಾರಗಳನ್ನು ಮಂಡಿಸ್ತಕ್ಕಂಥ ಹಕ್ಕಿದೆ. ಚಮ್ಮಾರ ಹರಳಯ್ಯ, ಮಾದಾರ ಚೆನ್ನಯ್ಯರಂತಹ ಶ್ರಮಜೀವಿಗಳು ಇಲ್ಲಿ ಸಮಾನ ಆಸನ ಮತ್ತು ಅವಕಾಶವನ್ನ ಪಡೆದಿರ್ತಾರೆ. ಇಲ್ಲಿನ ಚರ್ಚೆಗಳ ಫಲವಾಗಿ ಮೂಡಿ ಬಂದದ್ದೇ ವಚನ ಸಾಹಿತ್ಯ. ಇಲ್ಲಿ ಸೋಕಾಳ್ ಶೂದ್ರರಿಗೂ ಮಹಿಳೆಯರಿಗೂ ಮುಕ್ತವಾಗಿ ಚರ್ಚಿಸ್ತಕ್ಕಂಥ ಅವಕಾಶ ಇತ್ತು. ಅಕ್ಕ ಮಹಾದೇವಿ, ಮುಕ್ತಾಯಕ್ಕರಂತಹ ಮಹಿಳೆಯರು ಅಲ್ಲಿ ಪ್ರೌಢಿಮೆಯ ಚರ್ಚೆಯನ್ನ ಮಾಡ್ತಿದ್ರು. ಸ್ತ್ರೀ ಸಮಾನತೆಯ ಬಗ್ಗೆ ಅಂದೇ ಧ್ವನಿ ಎತ್ತಿದ್ದ ಅವರು ಹೆಣ್ಣು ಮಾಯೆಯಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಅಂತ ಹೇಳಿ ಸಾರ್ದು. ಮಹಿಳಾ ಸಬಲೀಕರಣಕ್ಕೆ 12ನೇ ಶತಮಾನದಲ್ಲೇ ಬುನಾದಿ ಹಾಕಿದವರು ಬಸವಣ್ಣನವರು. ಬಸವಣ್ಣನವರು ಬಯಸಿದ್ದು ಅನ್ಯಾಯವಿಲ್ಲದ ಕಲ್ಯಾಣ ರಾಜ್ಯ. ಇಂದಿನ ಅಶಾಂತಿ, ಭ್ರಷ್ಟಾಚಾರ ಮತ್ತು ದ್ವೇಷದ ವಾತಾವರಣಕ್ಕೆ ಬಸವಣ್ಣನವರ ವಚನಗಳೇ ದಿವ್ಯೌಷಧಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು. ಇದು ಬಸವಣ್ಣನವರ ಮಾತು ಮತ್ತು ಕೃತಿಯಿಂದ ಸಿಗುವಂತ ಸಂತೃಪ್ತಿ. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಬಸವಣ್ಣನವರು ಅಧಿಕಾರವನ್ನ ಸಮಾಜ ಸೇವೆಗಾಗಿ ಬಳಸ್ಕೊಂಡ್ರು. ಮನುಷ್ಯರ ನಡುವೆ ಇರುವ ಗೋಡೆಗಳನ್ನ ಕೆಡವಲಿಕ್ಕೆ ಶ್ರಮಿಸಿದ್ರು. ಮಹಿಳೆಯರಿಗೂ ಪುರುಷರಂತೆ ಸಮಾನ ಗೌರವ ಮತ್ತು ಆಧ್ಯಾತ್ಮಿಕ ಹಕ್ಕನ್ನ ನೀಡಿದವರು. ಅಕ್ಕ ಮಹಾದೇವಿ, ನೀಲಾಂಬಿಕೆಯಂತಹ ಶರಣೆಯರು ಸಾಧಕಿಯರಾಗಿ ಬೆಳಿಲಿಕ್ಕೆ ಬಸವಣ್ಣನವರ ವಿಚಾರಧಾರೆಗಳೇ ಪ್ರೇರಣೆಯಾಗಿದ್ದು ಮಾತ್ರ ಸಾಮಾನ್ಯ ವಿಚಾರ ಅಲ್ಲ. ಬಸವಣ್ಣನವರು ಸರಳ ಕನ್ನಡದಲ್ಲಿ ವಚನಗಳನ್ನ ರಚಿಸಿದವರು. ದೇವಲೋಕ ಮತ್ತು ಮರ್ತಲೋಕ ಬೇರಿಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ ಎನ್ನುವ ಅವರ ಆ ವಚನದ ಮೂಲಕ ದೇವರನ್ನ ಸಾಮಾನ್ಯ ಜನರ ಹತ್ತಿರಕ್ಕೆ ತಂದವರು ಅಣ್ಣ ಬಸವಣ್ಣ. ದುರಾದೃಷ್ಟ, ಬಸವಣ್ಣನವರು ಕಂಡ ಕನಸಿನ ಕಲ್ಯಾಣ ರಾಜ್ಯ ಇನ್ನು ಪೂರ್ಣವಾಗಿ ನನಸಾಗದಿರೋದು. ಅವರ ವಿಚಾರಗಳನ್ನ ಕೇವಲ ಭಾಷಣಕ್ಕೆ ಸೀಮಿತಗೊಳಿಸಿರೋದು, ಅವರ ಭಾವಚಿತ್ರವನ್ನ ಗೋಡೆಗೆ ಅಂಟಿಸಿ ಕೈ ಮುಗಿದು ಕೃತಾರ್ಥರಾಗಿದ್ದೇವೆಂದು ಭಾವಿಸಿರೋದೇ ಇಂದಿನ ದಿನಮಾನಗಳ ವಿಪರ್ಯಾಸ. ಇದರಿಂದ ಹೊರಬರದ ಹೊರತು ಕಲ್ಯಾಣ ರಾಜ್ಯ ಸಾಧ್ಯವಿಲ್ಲದ ಮಾತು. ಮಿತ್ರರೇ, ಅವರೇ ಹೇಳಿದಂತೆ ಇವನಾರವ ಎನ್ನದೆ ಇವ ನಮ್ಮವ ಎಂಬ ಉದಾತ್ತ ಭಾವನೆಯನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ. ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಇದು ಅವರ ಆಶಯ. ನಮ್ಮ ಮಾತು ಮತ್ತು ಕೃತಿ ಒಂದಾಗಿದ್ದಾಗ ಮಾತ್ರ ನಾವು ಬಸವಣ್ಣನವರ ನಿಜವಾದ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ. ಅವರ ತತ್ವಗಳು ಕೇವಲ ಪುಸ್ತಕದಲ್ಲಿರದೆ ನಮ್ಮ ಮಸ್ತಕದಲ್ಲಿ ಮತ್ತು ಬದುಕಿನ ಹಾದಿಯಲ್ಲಿದ್ರೆ ಮಾತ್ರ ನಮಗೆ ಮುಕ್ತಿ ಅಂತ ಹೇಳ್ತಾ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಿಗೆ ಶಿರಬಾಗಿ ವಂದಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.